ಸತ್ಯಣ್ಣ, ನೀವು ಮಾಡ್ತಿರೋ ಕೆಲಸ, ನಿಮ್ಮ ಮೇಲೆ ನನಗೆ ಗೌರವ ಬೇರೆ ಲೆವೆಲಲ್ಲಿದೆ. ಅದನ್ನ ಹಾಳು ಮಾಡ್ಕೊಳ್ಳೋ ಕೆಲಸ ಮಾಡಬೇಡಿ. ನಾನೇನು ಮಾಡಿದೆ? ಸಾಹಿತ್ಯ ಉಂಗ್ರನ ಏನಕ್ಕೆ ತಗೊಂಬಂದು ಕೊಟ್ರಿ? ಅದು ನನಗೆ ನೋವು ಮಾಡಬೇಕು ಅನ್ನೋ ಸಾಹಸ ಏನಕ್ಕೆ ಮಾಡ್ತಾ ಇದ್ದೀರಾ? ಅದರಿಂದ ನಿಮ್ಗೆ ಏನ್ ಸಿಗುತ್ತೆ? ಸಣ್ಣ ಆತ್ಮತೃಪ್ತಿ. ವಾಟ್? ಹೌದು ಕಣೋ, ಒಂದು ಸಣ್ಣ ಆತ್ಮತೃಪ್ತಿ. ಅಷ್ಟರಲ್ಲೇ ನಾನು ಜೀವಿಸಕ್ಕೆ ಇಷ್ಟಪಡ್ತೀನಿ. ಅಜಿತ, ನೀನು ಒಪ್ಕೊಳ್ತೀವೋ ಒಪ್ಕೊಳ್ಳಲು ಅದೆಲ್ಲ ನನಗೆ ಗೊತ್ತಿಲ್ಲ. ಇನ್ಮೇಲೆ ನೀನು ಸಾಹಿತ್ಯನ ಮರೆತು ಬಿಡು. ನೀನುಗ ಅವಳು ಸಿಗಲ್ಲ. ಇಷ್ಟೊತ್ತಿಗಾಗಲೇ ಪಾಪ ಅವಳು ಅದೇಲಿ ಹುಟ್ಟಿರ್ತಾಳೋ, ಯಾವ ತಾಯಿ ಮಡಿಯಲ್ಲಿ ಮಲಗಿರ್ತಾಳೋ ಆ ದೇವರೇ ಬಲ್ಲ. ಇನ್ಫ್ಯಾಕ್ಟ್ ಆ ದೇವರೇ ಅವಳಿಗೆ ಹಳೆಯದನ್ನೆಲ್ಲ ಮರೆಸ್ಬಿಟ್ಟಿರ್ತಾನೆ. ಪಾಪ ಸ್ವಚ್ಛಂದವಾಗಿ ಎಲ್ಲೋ ಆಟ ಆಡ್ಕೊಂಡಿರ್ತಾಳೆ. ಆದ್ರೆ ನೀನು ಬದಲಾಗ್ಬೇಕು, ಸಂಸಾರಿ ಆಗ್ಬೇಕು, ಭೂಮಿ ಜೊತೆಗೆ. ಸಾಹಿತ್ಯ ಜಾಗನ ಬೇರೆ ಯಾರು ತಗೊಳ್ಳೋದಕ್ಕಾಗಲ್ಲ. ಅದು ಭೂಮಿ ಮಾತ್ರ ಅಲ್ಲ, ಇಡೀ ಭೂಮಂಡಲದಲ್ಲೇ ಆ ಜಾಗ ಯಾರಿಗೂ ಹೋಗಲ್ಲ. ಸಾಹಿತ್ಯ ಇಲ್ಲ ಅಂತ ನೀವ್ ಅನ್ಕೊಂಡಿರ್ಬೋದು, ಆದ್ರೆ ನಾನಾಡೋ ಉಸಿರಲ್ಲಿ, ಬಡಿಯೋ ಹೃದಯದಲ್ಲಿ, ಹರಿಯೋ ರಕ್ತದಲ್ಲಿ ಬೆರ್ತೋಗಿದ್ದಾಳೆ ಅವಳು. ದಯವಿಟ್ಟು ಫಾರ್ ಗಾಡ್ ಸೇಕ್ ಸತ್ಯಣ್ಣ, ಈ ತರ ಚೀಪ್ ಗಿಮಿಕ್ಸ್ ಗಳನ್ನ ಟ್ರೈ ಮಾಡಿ ನನ್ನ ಕಣ್ಣಲ್ಲಿ ಚಿಕ್ಕವರಾಗಬೇಡಿ. ನಿಮ್ಗೆ ನೋವು ಮಾಡೋ ಉದ್ದೇಶ ನಂದಲ್ಲ, ಆದ್ರೆ ನನಗ್ ನೋವು ಮಾಡಬೇಡಿ ಅಂತ ಕೇಳ್ಕೋತಿದ್ದೀನಿ. ಇದ್ರಲ್ಲೇನಿದೆ? ಸಾಹಿತ್ಯಕ್ಕೆ ಸಂಬಂಧಪಟ್ಟಿರೋದೇನಾ? ಮನೆಯವರೆಲ್ಲ ಸೇರಿಕೊಂಡು ಮನೆಯಲ್ಲಿ ಗಂಡ ಹೆಂಡ್ತಿದು ಒಂದು ಫೋಟೋನು ಇಲ್ವಲ್ಲ ಅಂತ ಮಾತಾಡ್ತಾ ಇದ್ರು. ಆ ಗೊಂದಲಕ್ಕೆಲ್ಲ ಬೆಳಿತಾರೆ ಬೆಳ್ಳಿ ಅಂತ ಹೀಗೆ ಮಾಡಿದೆ. ಇದರಲ್ಲಿ ನನ್ನ ತಪ್ಪೇನಾದರೂ ಆಗಿದ್ರೆ ದಯವಿಟ್ಟು ಕ್ಷಮಿಸಿಬಿಡಪ್ಪ. ಸತ್ಯ, Sorry.